ಮೂವಿ ಹೆಸರು ಬಂದು ಒಬ್ಸೆಷನ್ ಅಂತ. ಇದು ರೀಸೆಂಟ್ ಆಗಿ ರಿಲೀಸ್ ಆದಂತಹ ಒನ್ ಆಫ್ ದ ಸೈಕಾಲಜಿಕಲ್ ಹಾರರ್ ಮೂವಿ. ಸೊ ಟೈಮ್ ವೇಸ್ಟ್ ಮಾಡದೆ ಕತೆ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಗೆ ಬಿಯರ್ ನ ತೋರಿಸ್ತಾರೆ. ಇವನು ಅವಳ ಚೈಲ್ಡ್ಹುಡ್ ಗರ್ಲ್ ಫ್ರೆಂಡ್ ನಿಕ್ಕಿಯನ್ನ ಇಷ್ಟ ಪಡ್ತಾ ಇರ್ತಾನೆ. ಬಟ್ ಅವನು ಅವಳಿಗೆ ಪ್ರಪೋಸ್ ಮಾಡಕ್ಕೆ ಹಿಂಜರಿತಾ ಇರ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಅಯಾನ ಹೋಟೆಲ್ ಅಲ್ಲಿ ಇರುವಂತ ವೇಟರ್ ನ ಕರೆದು ಫಸ್ಟ್ ಇವಳಿಗೆ ಪ್ರಪೋಸ್ ಮಾಡು, ನಿಂಗೆ ಒಂಥರ ರಿಯಲ್ಸಲ್ ಆದಂಗೆ ಆಗುತ್ತೆ, ಪ್ಲಸ್ ನಿಂಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಅವಳು ನೀನು ಚೆನ್ನಾಗೆ ಪ್ರಪೋಸ್ ಮಾಡಿದ್ಯಾ, ಯಾವ ಹುಡುಗಿ ಆದರೂ ನೀನು ಪ್ರಪೋಸ್ ಮಾಡಿದ್ರೆ ಒಪ್ಕೋತಾಳೆ ಅಂತ ಅವನಿಗೆ ವಿಶ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆದರೆ ಬೇರೆಗಿನ್ನ ಕಾನ್ಫಿಡೆಂಟ್ ಇಲ್ಲ. ನಾನು ಪ್ರಪೋಸ್ ಮಾಡಿದ್ರೆ ಅವಳೆಲ್ಲಿ ಏನು ಅನ್ಕೋತಾಳೋ ಅಂತ ಭಯ. ಅದಕ್ಕೆ ಅಯ್ಯಾನು ಹಿಂಗೆ ಕಾಲ್ದ ಹುಡುಗಿ ಜೊತೆ ನೀನು ಈ ಥರ ಇದ್ರೆ ಆಗಲ್ಲ, ಅವ್ರ ಜೊತೆ ನೀನು ಓಪನ್ ಅಪ್ ಆಗಿ ಮಾತಾಡಬೇಕು, ಫ್ಲರ್ಟ್ ಮಾಡಬೇಕು ಅಂತೆಲ್ಲ ಹೇಳ್ತಾನೆ. ಆದರೆ ಬೇರ್ಗೆ ಈ ಥರ ಫ್ಲರ್ಟ್ ಮಾಡೋದೆಲ್ಲ ಇಷ್ಟ ಇಲ್ಲ. ನೆಕ್ಸ್ಟ್ ಸೀನಲ್ಲಿ ಅವನು ಅವ್ನ ಮನೆಗೆ ಬರ್ತಾನೆ. ಅವ್ನ ಮನೇಲಿದ್ದಂಥ ಬೆಕ್ಕು ಸತ್ತೋಗಿರುತ್ತೆ. ಹೇಗಂದ್ರೆ ಆ ಬೆಕ್ಕು ಅವ್ರ ಅಜ್ಜಿ ತಗೋತಾ ಇದ್ದಂಥ ಮೆಡಿಸನ್ನ ತಿನ್ಬಿಟ್ಟಿರುತ್ತೆ. ಸೊ ಆ ಮೆಡಿಸನ್ ಅದಕ್ಕೆ ಪಾಯ್ಸನ್ ತರ ಆಗಿ ಅದು ಸತ್ತೋಗಿದೆ. ಅಂಡ್ ನಿಕ್ಕಿ ಮನೇಲಿ ಒಬ್ನೇ ಇದ್ದ, ಅವನ ಜೊತೆ ಬೆಕ್ಕು ಇತ್ತು, ಆದ್ರೆ ಈ ಬೆಕ್ಕುನು ಸತ್ತೋಗಿದೆ. ಇದರಿಂದ ನಿಕ್ಕಿಗೆ ತುಂಬಾನೇ ಬೇಜಾರಾಗುತ್ತೆ. ಇವಾಗ ಅವನು ಎಂದಿನ ತರ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಕ್ಕಿ ಫೋಟೋನ ನೋಡ್ಕೊಂಡೆ ಮಲ್ಕೋತಾ ಇರ್ತಾನೆ. ಆಗ ನಿಕ್ಕಿಯ ಕಾಲ್ ಬರುತ್ತೆ. ಅವಳು ಇವತ್ತು ರಾತ್ರಿ ಪಾರ್ಟಿಗೆ ಬರಲ್ವಾ ಅಂತ ಕರೀತಾಳೆ. ಅದಕ್ಕವನು ನನಗೆ ಮೂಡಿಲ್ಲ, ನಾನು ಬರಲ್ಲ ಅಂತಾನೆ. ಅದಕ್ಕವಳು ನಾನು ಈ ಮುಂದೆ ಈ ಸಿಟಿಲಿ ಇರಲ್ಲ, ನಂಗೆ ಹೊರಗಡೆ ಜಾಬ್ ಆಫರ್ ಆಗಿದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇದೇ ಲಾಸ್ಟ್ ಮೀಟು, ಇನ್ ಮುಂದೆ ನಾವಿಬ್ರು ಒಟ್ಟಿಗೆ ಮ್ಯೂಸಿಕ್ ಸ್ಟೋರ್ ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕೆ ಕೊನೆದಾಗಿ ಎಲ್ಲರೂ ಒಟ್ಟಿಗೆ ಮೀಟ್ ಆಗೋಣ ಅಂತ ಕರೀತಾಳೆ. ಈ ವಿಷಯ ಕೇಳ್ದಂತ ಅವನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಅವನು ಆದಂಗಾಗೋಗಿ ಇವತ್ತು ನನ್ಗೆ ಅವಳಿಗೆ ಪ್ರಪೋಸ್ ಮಾಡ್ಲೇಬೇಕು ಅಂತ ಹೋಗ್ತಾನೆ. ಇವಾಗ ಅವನು ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ಅವ್ನು ಶಾಪ್ಗೆ ಹೋಗಿ ಒಂದು ಕ್ರಿಸ್ಟಲ್ ನೆಕ್ಲೆಸ್ ನ ಹುಡುಕ್ತಾನೆ. ಯಾಕಪ್ಪ ಅಂತಂದ್ರೆ ಅವಳ ಕ್ರಿಸ್ಟಲ್ ನೆಕ್ಲೆಸ್ ನ ಕಳ್ಕೊಂಡಿದ್ಲು. ಸೊ ಈ ವಿಷಯ ಅವ್ನಿಗೊಬ್ಬಂಗೆ ಗೊತ್ತು. ಅದಕ್ಕೆ ಅವನು ಅದನ್ನ ಕೊಟ್ಟು ಇಂಪ್ರೆಸ್ ಮಾಡಿ ಪ್ರಪೋಸ್ ಮಾಡೋಣ ಅಂತ ಹೋಗ್ತಾನೆ. ಆಗ ಅವನ್ಗೆ ಶಾಪ್ ಅಲ್ಲಿ ಒನ್ ವಿಶ್ ವಿಲ್ಲೋ ಅಂತ ಒಂದು ಐಟಮ್ ಕಾಣುತ್ತೆ. ಅವಾಗ ಶಾಪ್ ಕೀಪರ್ ಇದ್ರ ಒಡೆ ಇರುವಂತ ಸ್ಟಿಕ್ ನ ನೀವು ಮುರಿಬಿಟ್ಟು ಏನೇ ವಿಶ್ ಕೇಳಿದ್ರು ಅದು ನೆರವೇರುತ್ತೆ, ಟ್ರೈ ಮಾಡಿದರೆ ಮಾಡು ಅಂತ ಹೇಳ್ತಾಳೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಇದನ್ನ ಯೂಸ್ ಮಾಡಿದವ್ರು ಯಾರು ಹ್ಯಾಪಿ ಆಗಿಲ್ಲ, ಎಲ್ಲರೂ ಒಂದಲ್ಲ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೋತಾರೆ. ಅಂಡ್ ಕೊನೆದಾಗಿ ಇದಕ್ಕಿರೋದು ಒಂದೇ ಸೊಲ್ಯೂಷನ್, ಅದನ್ನ ಯೂಸ್ ಮಾಡಿದವನು ಸಾಯ್ಬೇಕು. ಆದ್ರೆ ಬೀರ್ ಇದನ್ನೆಲ್ಲ ನಂಬಲ್ಲ, ಆದ್ರೂ ಒಂದ್ ಪ್ಯಾಕ್ ನ ತಗೊಂಡ್ ಹೋಗ್ತಾನೆ. ಇವಾಗ ಅವನು ಪಾರ್ಟಿ ಬರ್ತಾನೆ. ಇಲ್ಲಿ ಅವನು ನಿಕ್ಕಿಯನ್ನ ಮಾತಾಡಿಸ್ತಾನೆ. ಬಟ್ ಅವನ್ಗೆ ಅವ್ನ ಪ್ರೀತಿನ ಹೇಳ್ಕೊಳಕ್ ಆಗಲ್ಲ. ಹೇಳ್ಬೇಕಂದಾಗೆಲ್ಲ ಪಾರ್ಟಿ ಸರೌಂಡಿಂಗ್ ಇಂದ ಅವನ್ಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಇವಾಗ ಅವನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವನ ಒಂದ್ ಕಡೆ ಕೂತಿರ್ತಾನೆ. ಆಗ ಅವ್ನ ಫ್ರೆಂಡ್ ಸಾರಾ ಬಂದು ನನಗೆ ಗೊತ್ತಾಯ್ತು ನಿನ್ನ ಕ್ಯಾಟ್ ಸತ್ತೋಗಿದೆ ಅಂತ, ಅದಕ್ಕೆ ಬೇಜಾರ್ ಮಾಡ್ಕೋಬೇಡ, ಹ್ಯಾಪಿ ಆಗಿರು ಅಂತ ಹೇಳ್ತಾಳೆ. ಅಂಡ್ ದೂರದಿಂದ ಇವನ್ನೆಲ್ಲ ನಿಕ್ಕಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇವಾಗ ಬೇರೆ ಅವ್ನ ಮನೆಗೆ ಹೋಗ್ಬೇಕು. ಆಗ ನಿಕ್ಕಿ ನನ್ನನ್ನು ಮನೆಗೆ ಡ್ರಾಪ್ ಮಾಡು ಅಂತ ಕೇಳ್ತಾಳೆ. ಅವಾಗ ಅವನು ಸರಿ ಅಂದ್ಬಿಟ್ಟು ಇದೇ ಸಿಕ್ಕಿದ ಚಾನ್ಸ್ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೋತಾನೆ. ಬಟ್ ಅವ್ನ ಕೈಲಿ ಆಗ್ತಾ ಇರಲ್ಲ. ಅವನ್ಗೆ ಭಯ ಇರುತ್ತೆ. ಆಗ ನಿಕ್ಕಿಗೆ ಡೌಟ್ ಬರುತ್ತೆ. ಆಗ ಅವಳು ನೀ ನಮ್ಮ ಬೆಸ್ಟ್ ಫ್ರೆಂಡು, ನಿಂಗೆ ಏನಾದ್ರು ನಮ್ಮ ಮೇಲೆ ಆ ಥರ ಫೀಲಿಂಗ್ ಇದ್ರೆ ಹೇಳು, ನಾನೇನು ಅನ್ಕೊಳ್ಳಲ್ಲ ಅಂತ ಕೇಳ್ತಾಳೆ. ಆದ್ರೂ ಅವನು ಇಲ್ಲ ಆ ಥರ ಏನಿಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತ ಅಂತಾನೆ. ಇವಾಗ ಮನೆ ಬರುತ್ತೆ. ನಿಕ್ಕಿ ಮನೆ ಹೊಡೆ ಹೋಗ್ತಾಳೆ. ಅವಾಗ ಇವನು ಹುಚ್ಚನ್ ತರ ಆಡ್ತಾನೆ. ಇಷ್ಟೊತ್ತು ಅವಳು ನನ್ನ ಜೊತೆಲೇ ಇದ್ಲು, ಒಂದು ಪ್ರಪೋಸ್ ಮಾಡಕ್ಕೆ ಇಷ್ಟೊಂದು ಹಿಂಜರಿತಾ ಇಲ್ಲ ಅಂತ ಅವನಿಗೆ ಬೈಕೋತಾನೆ. ಆಗ ಅವನಿಗೆ ಅವ್ನ ಜೋಬಲ್ಲಿ ಇರುವಂತಹ ಆ ಬಾಕ್ಸ್ ನೆನಪಾಗುತ್ತೆ. ಆಗ ಅವನು ಆ ಬಾಕ್ಸ್ ನ ಓಪನ್ ಮಾಡ್ತಾನೆ. ಇಲ್ಲಿ ಒಂದು ಸ್ಟಿಕ್ ಇರುತ್ತೆ. ಸ್ಟಿಕ್ ತಗೊಂಡು ಮುರಿತಾನೆ. ಅಂಡ್ ಅವ್ನ ವಿಶು ನಿಕ್ಕಿ ಜಗತ್ತಲ್ಲಿ ನನ್ನ ಬಿಟ್ಟು ನಾನು ಅಷ್ಟು ಇಷ್ಟ ಪಡಬಾರ್ದು, ಅವಳು ಇಷ್ಟ ಪಡ್ಬೇಕು ಅಂತ. ಈ ವಿಷಯ ಹೇಳಿದ ತಕ್ಷಣ ನಿಕ್ಕಿ ಮತ್ತೆ ಕಾರ್ ಹತ್ರ ಬಂದು ಅವನ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾಳೆ. ಅಂಡ್ ಅವಳು ಅವನ್ನ ಮನೆ ಕರಿತಾಳೆ. ಆಗ ಅವನು ಇವಾಗ ರಾತ್ರಿ ಆಗಿದೆ, ನಿನ್ ಪಾಡಿಗೆ ನೀನ್ ಹೋಗಿ ರೂಮಲ್ಲಿ ಮಲ್ಕೋ, ನಾವಿಬ್ರು ನಾಳೆ ಮೀಟ್ ಆಗೋಣ ಅಂತ ಹೇಳ್ತಾನೆ. ಅವಾಗ ನಿಕ್ಕಿ ಒಳಗಡೆ ಹೋಗ್ತಾಳೆ. ಬಟ್ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಅವಳು ಹೊರಗಡೆ ಬಂದು ರೀಸೆಂಟ್ ಆಗಿ ನಮ್ಮ ಅಪ್ಪಂಗೆ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ, ನಾನ್ ಮನೇಲಿ ಒಬ್ಳೇ ಇದ್ದೀನಿ, ಅದಕ್ಕೆ ನಾನು ನಿನ್ ಜೊತೆ ನಿಮ್ ಮನೆಗೆ ಬರ್ಬೋದಾ, ಅವಾಗ ನಾನು ಬೆಟರ್ ಫೀಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಾಗ ನಿನ್ಗೆ ಶಾಕ್ ಆಗುತ್ತೆ. ಬಿಕಾಸ್ ನಿಕ್ಕಿ ಇದೆ ಫಸ್ಟ್ ಟೈಮ್ ಈ ತರ ಫುಲ್ ಕ್ಲೋಸ್ ಆಗಿ ಖುಷಿಯಾಗಿ ಮಾತಾಡ್ತಾ ಇರೋದು. ಇವಾಗ ಅವನು ಸರಿ ಅಂತ ಅವಳನ್ನ ಅವ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅವಳು ಮನೆಗೆ ಎಂಟರ್ ಆಗಿದ ತಕ್ಷಣ ಎಷ್ಟೋ ವರ್ಷಗಳಾದ್ಮೇಲೆ ಈ ಮನೆಗೆ ಬಂದಿರೋದು, ಇನ್ನು ಈ ಮನೆನ ಬಿಟ್ಟೆ ಹೋಗ್ಬಾರ್ದೇನೋ ಆ ರೀತಿ ನೋಡ್ತಾಳೆ. ಇವಾಗ ಅವನು ಅವಳ ರೂಮ್ ನ ತೋರಿಸ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ನಿಕ್ಕಿ ನೀನ್ ಎಲ್ಗ ಹೋಗ್ತಾ ಇದೆಯಾ, ನೀನು ಇಲ್ಲೇ ಇರು, ನನ್ನ ಜೊತೆನೇ ಇರು ಅಂತ ಹೇಳ್ತಾಳೆ. ಇದನ್ನ ನೋಡ್ದಂತ ಅವನ್ಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಐಟಮು ವರ್ಕ್ ಮಾಡ್ತೀಯ ಅಂತ ಅವನ್ಗೆ ಡೌಟ್ ಬರುತ್ತೆ. ಇವಾಗ ಹಂಗೆ ನಿಕ್ಕಿ ಮತ್ತೆ ಅವನ ನಡುವೆ ಕಾನ್ವರ್ಸೇಷನ್ ನಡೆಯುತ್ತೆ. ಇಲ್ಲಿ ನಿಕ್ಕಿ ಅವನ್ಗೆ ಕಿಸ್ ಮಾಡಕ್ ಬರ್ತಾಳೆ. ಅಂಡ್ ಅಷ್ಟರಲ್ಲಿ ಅವಳು ದೂರ ಹೋಗಿ ಸಾರಿ ಅಂತ ಒಂಥರ ಡಿಫ್ರೆಂಟ್ ಆಗಿ ಆಡ್ತಾಳೆ. ಅಂಡ್ ಮತ್ತೆ ಅವಳು ಹತ್ರ ಬಂದು ನಾನೊಂದ್ ಸ್ವಲ್ಪ ಪ್ಯಾನಿಕ್ ಆಗಿದೆ ಅಂತ ಮತ್ತೆ ಕಿಸ್ ಮಾಡಕ್ ಬರ್ತಾಳೆ. ಇದನ್ನ ನೋಡ್ದಂತೆ ಅವನ್ಗೆ ಶಾಕ್ ಆಗುತ್ತೆ. ಬಟ್ ಅವನು ಏನು ಮಾಡದೆ ಸುಮ್ಮನೆ ಇರ್ತಾನೆ. ಇವಾಗ ಮಧ್ಯರಾತ್ರಿ ಅವ್ನಿಗೆ ಎಚ್ಚರ ಆಗುತ್ತೆ. ಅವನು ಆ ಐಟಮ್ ಬಗ್ಗೆ ಗೂಗಲ್ ಅಲ್ಲಿ ನೋಡಿದಾಗ
ಸುಮಾರು ಜನ ಇದು ವರ್ಕ್ ಆಗುತ್ತೆ ಅಂತ ರಿವ್ಯೂ ಕೊಟ್ಟಿದ್ದಾರೆ. ಇನ್ ಕೆಲವೊಬ್ರು ಇದನ್ನ ಡೇಂಜರ್ ಅಂತ ಕೊಟ್ಟಿರ್ತಾರೆ, ಇನ್ ಕೆಲವೊಬ್ರು ಇದು ಫೇಕ್ ಅಂತ ಕೊಟ್ಟಿರ್ತಾರೆ. ಅಂಡ್ ಇವನು ಈ ರಿವ್ಯೂಗಳನ್ನ ನೋಡಿ ಮ್ಯಾಕ್ಸಿಮಮ್ ಇದು ವರ್ಕ್ ಆಗುತ್ತೆ ಅಂತಾನೆ ಇರುತ್ತೆ. ಸೊ ಇವೆಲ್ಲ ಐಟಮ್ ಇಂದಾನೆ ಆಗ್ತಾ ಇರೋದಂತ ಅವ್ನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನು ಎದ್ದಾಗ ಅವನಿಗೋಸ್ಕರ ಲಂಚ್ ಎಲ್ಲ ರೆಡಿ ಮಾಡಿರ್ತಾಳೆ. ಹಾಗೂ ಅವ್ನ ಮನೇಲಿ ಸತ್ತಿರ್ತಾಳೆ ಬೆಕ್ಕು, ಅದನ್ನು ಅವನು ಡಸ್ಟ್ಬಿನ್ಗೆ ಹಾಕಿರ್ತಾನೆ. ಆದ್ರೆ ನಿಕ್ಕಿ ಈ ಬೆಕ್ಕನ್ನು ನೀನ್ ಇಷ್ಟಪಡ್ತಿದೆ ಅಂತ ನಂಗೆ ಗೊತ್ತು, ಅದನ್ನ ಡಸ್ಟ್ಬಿನ್ ಅಲ್ಲಿ ಇಡ ಬೇಡ ಅಂತ ನೆಲದ ಮೇಲೆ ಬಟ್ಟೆ ಹಾಕಿ ಅದ್ರ ಮೇಲೆ ಮಲಗಿಸಿರ್ತಾಳೆ. ಅವಾಗ ಅವನು ಇವನ್ನೆಲ್ಲ ನಂಗೆ ಮಾಡಬೇಡ, ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಹೋಗ್ತಾನೆ. ಅವಾಗ ಅವಳು ನಾನು ನಿನ್ ಜೊತೆನೆ ಬರ್ತೀನಿ ಅಂತ ಅವನ ಜೊತೆನೆ ಬರ್ತಾಳೆ. ಇವಾಗ ಇವರು ಯೂಶಲಿ ಅವ್ರ ಶಾಪ್ಗೆ ಹೋಗ್ತಾರೆ. ಇಲ್ಲಿ ಬಿಯರ್ ಅಯ್ಯೋನ್ಗೆ ನಿನ್ನೆ ರಾತ್ರಿ ನಡೆದಿದ್ನೆಲ್ಲ ಹೇಳ್ತಾನೆ. ಅವಾಗ ಅವನು ಅವಳು ನಿಜವಾಗ್ಲಿ ಇವನ್ನೆಲ್ಲ ನಿನ್ ಜೊತೆ ಮಾಡದ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅವ್ರಪ್ಪ ಕ್ಯಾನ್ಸರ್ ಅಲ್ಲಿ ತೀರ್ಕೊಂಡಿದಾರಂತೆ, ಅದಕ್ಕೆ ಅವಳ ಮನೇಲಿ ಒಬ್ಳೆ ಇರಕ್ ಆಗಲ್ವಂತೆ. ಅಂಡ್ ಅವಳು ಯಾವ್ದೋ ಮೆಡಿಸನ್ ತಗೋತಾ ಇದ್ಲು, ಮೋಸ್ಟ್ಲಿ ಅವಳು ಲಾಸ್ಟ್ ನೈಟ್ ನಸಲ್ ಇರ್ಬೇಕು, ಅದಕ್ಕೆ ಅವಳ ಆತರ ಆಡಿರ್ಬೇಕು ಅಂತ ಹೇಳ್ತಾನೆ. ಮತ್ತು ಶಾಪಲ್ಲೂ ಅಷ್ಟೇ ನಿಕ್ಕಿ ಯಾವಾಗ್ಲೂ ಬಿಯರ್ನೇ ನೋಡ್ತಾ ಇರ್ತಾಳೆ, ಅವನ್ನ ಬಿಟ್ಟಿರಕ್ಕೆ ಆಗಲ್ವೇನೋ ಆ ತರ ಇರ್ತಾಳೆ. ಇವಾಗ ಇವರಿಬ್ರು ಮನೆಗೆ ಬರ್ತಾರೆ. ಎಲ್ಲಿ ನಿಕ್ಕಿ ನಾನು ಲಾಸ್ಟ್ ನೈಟ್ ಮೆಡಿಸನ್ ತೊಗೊಂಡಿದ್ದೆ, ಅದ್ರ ನಶಲ್ ನಾನು ಏನು ಮಾಡೋದು ನಂಗೆ ಗೊತ್ತಿಲ್ಲ, ಹಂಗಂತ ನಾನು ಇನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋಬೇಡ, ನಾನು ನಿಜವಾಗ್ಲೂ ನಿನ್ನ ಇಷ್ಟಪಡ್ತೀನಿ, ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾಳೆ. ಆ್ಯಕ್ಚುಲಿ ನಿಕ್ಕಿ ಅವರು ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಆ್ಯಂಡ್ ಅವಳು ಲಾಸ್ಟ್ ನೈಟ್ ಯಾವುದೇ ಮೆಡಿಸನ್ ತೊಗೊಂಡಿರಲ್ಲ ಆ್ಯಂಡ್ ಯಾವುದೇ ನಶಲಿ ಇರಲ್ಲ. ಇವಾಗ ಇವಳು ಪ್ರಪೋಸ್ ಮಾಡಿದ ತಕ್ಷಣ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಅಂದಿನಿಂದ ಅವರಿಬ್ರು ಜೊತೆಲೆ ಮನೇಲಿ ಇರ್ತಾರೆ. ರಾತ್ರಿ ಅವನು ನಿಕ್ಕಿಯನ್ನ ಕರ್ಕೊಂಡು ಹೋಟೆಲ್ಗೆ ಹೋಗಿರ್ತಾನೆ. ಆಗ ಅವನಿಗೆ ಅಯ್ಯನ್ನ ಫೋನ್ ಬರುತ್ತೆ. ಎಲ್ಲಿ ಅವನು ನಿಕ್ಕಿ ಅವರಪ್ಪ ಸತ್ತೋಗಿದ್ದಾರೆ ಅಂತ ಹೇಳಿದಲ್ಲ ಸುಳ್ಳು, ಆಕ್ಚುಲಿ ಅವಳ ಅಪ್ಪ ಇನ್ನ ಬದುಕಿದ್ದಾರೆ. ಅಂಡ್ ಅವಳ ಫ್ರೆಂಡ್ ಸಾರಾನ ಕೇಳಿದಾಗ ಅವಳು ನಿನ್ನ ತಮ್ಮನ್ ತರ ನೋಡ್ತಾ ಇದೀನಿ ಅಂತ ಹೇಳಿದ್ಲಂತೆ. ಆ ತರ ಅಂದವಳು ಇವಾಗ ಹೇಗೆ ನಿಂಗೆ ಪ್ರಪೋಸ್ ಮಾಡಿ ನಿಮ್ ಮನೇಲಿ ಇದ್ದಾಳೆ ಅಂತ ಕೇಳ್ತಾನೆ. ಇವಾಗ ಅವನಿಗೆ ಡೌಟ್ ಬರುತ್ತೆ. ಅವ್ನು ನಿಕ್ಕಿ ಹತ್ರ ಹೋಗಿ ನಿಮ್ಮಪ್ಪ ಸತ್ತಿಲ್ವಂತೆ, ನೀನ್ ನನ್ನಿಂದ ಸುಳ್ಳು ಹೇಳ್ತಾ ಇದೀಯಾ, ಏನೋ ಮುಚ್ಚಿಡ್ತಾ ಇದೀಯಾ, ಏನ್ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಗ್ನಗ್ತಾನೆ ಅದ್ರ ಬಗ್ಗೆ ಕೇಳ್ಬೇಡ ಸುಮ್ನಿರು ಅಂತ ಅಂತಾಳೆ. ಆಕ್ಚುಲಿ ಅವಳ ಮಾತು ಕೋಪದಿಂದ ಇದ್ರು ಅವಳ ಫೇಸ್ ಎಕ್ಸ್ಪ್ರೆಷನ್ ಫುಲ್ ನಗ್ತಾ ಇರುತ್ತೆ, ಒಂಥರ ಡಿಫ್ರೆಂಟ್ ಆಗಿ ಅಬ್ನಾರ್ಮಲ್ ತರ ಆಡ್ತಾ ಇರ್ತಾಳೆ. ಅವಾಗ ಅವನು ಹೋಟೆಲ್ ಅಲ್ಲಿ ಅವಳನ್ನ ಸಮಾಧಾನ ಮಾಡಿ ಅವಳ ಹತ್ರ ಅವ್ರ ಟಾಪಿಕ್ ಬಗ್ಗೆ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ಸೀನಲ್ಲಿ ರಾತ್ರಿ ಮಲಗಿರುವಾಗ ಅವನಿಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಎಲ್ಲಿ ಅವಳ ಪಕ್ಕ ಇದ್ದಂತ ನಿಕ್ಕಿ ಇರಲ್ಲ. ಆಗ ಅವ್ನು ಕಣ್ಬಿಟ್ಟು ಆ ಕಡೆ ನೋಡಿದಾಗ ಇಲ್ಲಿ ನಿಕ್ಕಿ ಅವನ್ ಬಟ್ಟೆನ ಹಾಕೊಂಡು ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಅಂಡ್ ಸ್ವಲ್ಪ ಹೊತ್ತು ಆಮೇಲೆ ಅವಳು ನಾರ್ಮಲ್ ಆಗ್ತಾಳೆ. ಈ ಎಲ್ಲ ವರ್ತನೆಯಿಂದ ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ. ನೆಕ್ಸ್ಟ್ ಡೇ ಹಿಂದಿನಂತೆ ನಿಕ್ಕಿ ಅವನಿಗೋಸ್ಕರ ಟಿಫನ್ ಎಲ್ಲ ರೆಡಿ ಮಾಡಿ ಬಾಕ್ಸ್ ಹಾಕಿ ಕಳಿಸ್ತಾಳೆ. ಇವಾಗ ಅವನು ಮನೆ ಬಿಟ್ಟು ಹೋಗ್ಬೇಕು, ಆದ್ರೆ ಬಾಗ್ಲಿಗೆಲ್ಲ ಪ್ಲಾಸ್ಟರ್ ಗಮ್ ಎಲ್ಲ ಹಾಕಿ ಅಂಟಿಸಿರ್ತಾಳೆ. ಅಂದ್ರೆ ನಿಕ್ಕಿ ಒಂಥರ ಇಂಡೈರೆಕ್ಟ್ ಆಗಿ ಅವನ ಮನೇಲೆ ಇರು ಅಂತ ಹೇಳ್ತಾಳೆ. ಆದ್ರೆ ಅವನು ಇಂಪಾರ್ಟೆಂಟ್, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಹೋಗ್ತಾನೆ. ಇವಾಗ ಮಧ್ಯಾಹ್ನ ಆಗುತ್ತೆ. ಅವನು ಒಂದು ಬಾಕ್ಸ್ ನ ಓಪನ್ ಮಾಡ್ತಾನೆ. ಎಲ್ಲಿ ಅವ್ನ ಮನೇಲಿ ಸತ್ತಿರ್ತಾಳೆ ಬೆಕ್ಕು, ಅದರ ಮಾಂಸವನ್ನ ಹಾಕಿ ಅಡ್ಗೆ ಮಾಡಿರ್ತಾಳೆ. ಇದನ್ನ ನೋಡಿದಂತ ಅವನಿಗೆ ಶಾಕ್ ಆಗುತ್ತೆ, ಹಂಗೆ ವಾಮಿಟ್ ಸಹ ಆಗುತ್ತೆ. ಹಾಗೆ ಇವನ್ನೆಲ್ಲ ನೋಡಿದಂತ ಸಾರಾ ನಿಕ್ಕಿ ಇವನ್ನೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾಳೆ. ಅವಳು ನಿನ್ ಜೊತೆ ಯಾವ್ದೋ ರಿವೆಂಜ್ ತೀರ್ಸ್ಕೊತಾ ಇದ್ದಾಳೆ. ಅವಳು ನನ್ನ ಜೊತೆ ಮೊದ್ಲು ಮಾತಾಡುವಾಗೆಲ್ಲ ನಿನ್ನ ತಮ್ಮನ್ ತರ ನೋಡ್ತಾ ಇದೀನಿ ಅಂತ ಇದ್ಲು, ಆದ್ರೆ ಅವಳು ಈ ತರ ಚೇಂಜ್ ಆಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀನ್ ಹುಷಾರಾಗಿರು ಅಂತ ಹೇಳ್ತಾಳೆ. ಇವಾಗ ಅವ್ನ್ ಕೆಲಸ ಮುಗಿಸ್ಕೊಂಡ್ ಮನೆಗೆ ಹೋಗ್ಬೇಕು. ಅವಾಗ ಅಯ್ಯೋನು ಇವತ್ತು ರಾತ್ರಿ ಫ್ರೆಂಡ್ಸ್ ಕೆಲವೊಂದು ಪಾರ್ಟಿಯನ್ನ ಅರೇಂಜ್ ಮಾಡಿದ್ದೀನಿ, ನೀನು ಬಾ, ಆದ್ರೆ ನಿಕ್ಕಿಯನ್ನ ಕರ್ಕೊಂಡ್ ಬರ್ಬೇಡ ಅಂತ ಹೇಳ್ತಾನೆ. ಅದಕ್ಕವನು ಸರಿ ಅಂತಾನೆ. ಇವಾಗ ಅವನು ನಿಕ್ಕಿಗೆ ಕನ್ವಿನ್ಸ್ ಮಾಡೋದಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಅವ್ನು ನಿಕ್ಕಿ ಕಾಲ್ ಮಾಡ್ತಾನೆ. ಇಲ್ಲಿ ನಿಕ್ಕಿ ನರ್ಲತಾ ಅಳ್ತಾ ಮಾತಾಡ್ತಾಳೆ. ಅವಾಗ ಅವನಿಗೆ ಶಾಕ್ ಆಗುತ್ತೆ. ಅವಾಗ ಅವನು ಆ ಸ್ಟಿಕ್ ಬಾಕ್ಸ್ ಅಲ್ಲಿ ಬರ್ದಿದ್ನೆಲ್ಲ ಓದ್ತಾನೆ. ಆ್ಯಂಡ್ ಅವನು ಹಿಂದ್ಗಡೆ ಇರುವಂತ ನಂಬರ್ಗೆ ಕಾಲ್ ಮಾಡ್ತಾನೆ. ಎಲ್ಲಿ ಅವರು ಒಂದ್ಸಲಿ ನೀನ್ ವಿಶ್ನ ತಗೊಂಡ್ಮೇಲೆ ಅದನ್ನ ರಿಟರ್ನ್ ತೊಗೊಳಕ್ ಆಗಲ್ಲ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರೋದೊಂದೇ, ವಿಶ್ ಮಾಡಿದವರು ಸಾಯ್ಬೇಕು, ಅಲ್ಲಿ ತನಕ ಆ ವ್ಯಕ್ತಿ ಆ ಶಕ್ತಿಯ ಕಂಟ್ರೋಲ್ ಅಲ್ಲೇ ಇರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಒಂದು ಶಕ್ತಿ ನಿಕ್ಕಿಯನ್ನ ಕಂಟ್ರೋಲ್ ಮಾಡ್ತಿದೆ. ನಿಕ್ಕಿಗೆ ಬೇರೆ ಜೊತೆ ಇರೋದು ಇಷ್ಟ ಇಲ್ಲ. ಅಂಡ್ ಅವಳು ಅವಾಗ ನಾರ್ಮಲ್ ಸ್ಟೇಟ್ಗೆ ಬರ್ತಾಳೆ. ಅಂಡ್ ಅದು ಕೆಲವೇ ಸೆಕೆಂಡ್ ಗಳಲ್ಲಿ. ಅಂಡ್ ಅವಳು ನಾರ್ಮಲ್ ಆಗಿ ಬಂದಾಗೆಲ್ಲ ನಿಕ್ಕಿಂದ ದೂರ ಹೋಗಿ ಟ್ರೈ ಮಾಡ್ತಾಳೆ. ಬಟ್ ಅದು ಕೆಲವೇ ಸೆಕೆಂಡ್ ಆಗಿರೋದ್ರಿಂದ ಅವಳ ಕೈಲಿ ಏನ್ ಮಾಡಕ್ಕೂ ಆಗಲ್ಲ. ಇವಾಗ ಅವನು ಮನೆಗೆ ಹೋಗ್ತಾನೆ. ಎಲ್ಲಿ ನಿಕ್ಕಿ ಬೆಳಿಗ್ಗೆ ಯಾವ ಜಾಗದಲ್ಲಿ ನಿಂತಿದ್ಲೋ ಅಲ್ಲೇ ನಿಂತಿರ್ತಾಳೆ. ಇವಾಗ ಅವನು ರೆಡಿಯಾಗಿ ಪಾರ್ಟಿಗೆ ಹೋಗ್ತಾನೆ. ಆಗ ನಿಕ್ಕಿ ನಾನು ನಿನ್ ಜೊತೆ ಬರ್ತೀನಿ, ನನ್ನ ಬಿಟ್ಟಿರಕ್ಕೆ ಆಗಲ್ಲ ಅಂತೆಲ್ಲ ಕೇಳ್ಕೊತಾಳೆ. ಅವಾಗ ಅವನು ಬೇರೆ ಆಪ್ಷನ್ ಕಾಂತೆ ಅವಳನ್ನು ಸಹ ಪಾರ್ಟಿಗೆ ಕರ್ಕೊಂಡ್ ಬರ್ತಾನೆ. ಇವಾಗ ನಿಕ್ಕಿ ಪಾರ್ಟಿಯಲ್ಲಿ ಅವ್ನ ಫ್ರೆಂಡ್ಸ್ ಜೊತೆಲ್ಲ ಮಾತಾಡುವಾಗ ಕೆಲವೊಂದು ಜೋಕ್ ಮಾಡ್ತಾನೆ. ಆದ್ರೆ ಆ ಜೋಕಿಗೆ ಯಾರು ನಗಲ್ಲ. ಆದ್ರೆ ನಿಕ್ಕಿ ಜೋರಾಗಿ ನಗ್ತಾ ಇರ್ತಾಳೆ. ಅವಾಗ ಎಲ್ಲರೂ ಯಾಕೆ ಇವಳು ಡಿಫ್ರೆಂಟ್ ಆಗಿ ಆಡ್ತಾ ಇದ್ದಾಳೆ ಅಂತ ನೋಡ್ತಾರೆ. ನೆಕ್ಸ್ಟ್ ಇವರೆಲ್ಲ ಸೇರ್ಕೊಂಡು ಗೇಮ್ ಆಡ್ತಾರೆ. ಅದೇ ಒಬ್ಬೊಬ್ಬರು ಒಂದೊಂದು ಬಾಕ್ಸ್ ನ ಎತ್ಕೋಬೇಕು, ಅಲ್ಲಿರುವಂತ ಡೇರ್ ನ ಮಾಡ್ಬೇಕು. ಅದೇ ತರ ಅವ್ರು ಕೊಟ್ಟಂತ ಎಲ್ಲಾ ಟಾಸ್ಕ್ ಮಾಡ್ತಾ ಇರ್ತಾರೆ. ಇವಾಗ ಬೇರ್ನ ಟನ್ ಇರುತ್ತೆ. ಎಲ್ಲಿ ಅವನಿಗೆ ಪಕ್ಕದಲ್ಲಿರುವಂತ ಹುಡುಗಿಗೆ ಕಿಸ್ ಮಾಡ್ಬೇಕಿರುತ್ತೆ. ಅವಾಗ ನಿಕ್ಕಿ ಕೋಪದಲ್ಲಿ ಆ ಹುಡುಗಿನ ಸೈಡಿಗೆ ಕಳಿಸಿ ಅವಳ ಜಾಗದಲ್ಲಿ ಕುತ್ಕೊಂಡು ನನಗೆ ಕಿಸ್ ಮಾಡು ಅಂತ ಕೇಳ್ತಾಳೆ. ಇದರಿಂದ ಎಲ್ಲರಿಗೂ ಅವಳು ವರ್ತನೆ ಸ್ವಲ್ಪ ವಿಚಿತ್ರವಾಗಿ ಅನ್ಸುತ್ತೆ. ಆಗ ನಿಕ್ಕಿ ಮತ್ತೆ ನಾರ್ಮಲ್ ಸ್ಟೇಟಿಗೆ ಬಂದು ನನ್ನ ಬಿಟ್ಬಿಡು ಅಂತ ಅವಳ ಮೇಲೆ ಅವಳೇ ಹೊಡ್ಕೋತಾಳೆ.
ಇದರಿಂದ ಅವಳು ಇಂಜೂರ್ಡ್ ಆಗ್ತಾಳೆ. ಆಗ ಬೇರೆ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಅವನು ಅವಳನ್ನ ಪಾರ್ಟಿಯಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಿಕ್ಕಿ ಅವನಿಗೆ ನನಗೆ ಗೊತ್ತು ನೀನು ಸಾರನ ಇಷ್ಟಪಡ್ತೀಯ ಅಂತ, ಅದಕ್ಕೆ ನಂಗೆ ಮೋಸ ಮಾಡ್ತೀಯ ಅಂತೆಲ್ಲ ಕೂಗಾಡ್ತಾಳೆ. ಆಗ ಅವನು ಅವಳಿಗೆ ಸಮಾಧಾನ ಮಾಡಿ ಇಲ್ಲ ಆ ಥರ ಏನೂ ಇಲ್ಲ ಅಂತ, ನಾನು ಇನ್ನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ತಾನೆ. ಇವಾಗ ಮಧ್ಯರಾತ್ರಿ ಸಾರಾ ಅವನಿಗೆ ಕಾಲ್ ಮಾಡಿ ನಾನು ನಿಮ್ಮ ಮನೆ ಹೊರಗಡೆ ಇದ್ದೀನಿ ಅರ್ಜೆಂಟಾಗಿ ಬಾ ಅಂತ ಕರೀತಾಳೆ. ಇವಾಗ ಅವರು ಇಬ್ರು ಕಾರಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲಿ ಸಾರಾ ಅಯಾನು ಮತ್ತೆ ನಿಕ್ಕಿ ಇಬ್ರು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಆದ್ರೆ ಅಯಾನ್ ಯಾವತ್ತೂ ನಿಕ್ಕಿನ ಇಷ್ಟಪಟ್ಟಿಲ್ಲ. ಸೊ ಅದಕ್ಕೆ ನಿಕ್ಕಿ ಅಯಾನ್ಗೆ ರಿವೆಂಜ್ ತಗೊಳ್ಳೋದಕ್ಕೆ ನಿನ್ನ ಯೂಸ್ ಮಾಡ್ಕೋತಾ ಇದ್ದಾಳೆ ಅಂತ ಹೇಳ್ತಾಳೆ. ಅವಾಗ ಅವ್ನು ಯೋಚನೆ ಮಾಡಿದಾಗ ಅದಕ್ಕೆ ಅಯಾನ್ ನಂಗೆ ಯಾವಾಗ್ಲೂ ಅವಳ ಜೊತೆ ಫ್ಲರ್ಟ್ ಮಾಡು, ಅವಳನ್ನ ಪಾರ್ಟಿ ಕರ್ಕೊಂಬರ್ಬೇಡ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಅಂತ ಫ್ಲಾಶ್ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡೇ ನನಗೆ ದ್ರೋಹ ಮಾಡಿದ್ನಲ್ಲ ಅಂತ ಬೇಜಾರಾಗುತ್ತೆ. ಅದೇ ಟೈಮ್ಗೆ ನಿಕ್ಕಿ ಅವಳು ಬಂದು ಸಾರಾನ ತಲೆ ಕೆಚ್ಚಿ ಸಾಯಿಸ್ತಾಳೆ. ಇವಾಗ ಅವನಿಗೆ ನಿಕ್ಕಿ ಮೇಲೆ ಭಯ ಆಗುತ್ತೆ. ಕೊನೆಗೆ ಅವನು ಬೇರೆ ಆಪ್ಷನ್ ಕಂಡೆ ಬಾಡಿಯನ್ನ ಕಾರ್ ಡಿಕ್ಕಿಗೆ ಹಾಕ್ತಾನೆ. ಅಂಡ್ ಅವನು ಮತ್ತೆ ನಿಕ್ಕಿಯನ್ನ ಸಮಾಧಾನ ಮಾಡಿ ಆ ಶಾಪ್ಗೆ ಬರ್ತಾನೆ. ಇಲ್ಲಿ ಈ ಬಾರಿ ಆ ಶಾಪ್ ಕೀಪರ್ ಒಬ್ಬ ಹುಡುಗ ಆಗಿರ್ತಾನೆ. ಆಗ ಅವನು ಬೇರೆ ಏನಾದ್ರು ಸೊಲ್ಯೂಷನ್ ಇದೆ ಅಂತ ಕೇಳಿದಾಗ ಒಂದು ಆ ವಿಷ್ನ ಕೇಳ್ಕೊಂಡವರು ಸಾಯ್ಲೇಬೇಕು ಅಥವಾ ಬೇರೆ ಯಾರಾದ್ರೂ ನೀನ್ ವಿಶ್ನ ಕ್ಯಾನ್ಸಲ್ ಮಾಡೋ ತರ ಆಪೋಸಿಟ್ ವಿಶ್ ಮಾಡಿದ್ರೆ ಬಹುಶಃ ಅದು ಕ್ಯಾನ್ಸಲ್ ಆಗ್ಬೋದು ಅಂತ ಹೇಳ್ತಾನೆ. ಆಗ ಅವನು ಆ ಅಂಗಡಿ ಅವನ್ಗೇನೆ ಆಪೋಸಿಟ್ ವಿಶ್ ಮಾಡೋ ತರ ಕೇಳ್ಕೊತಾನೆ. ಆದ್ರೆ ಅವನು ಇಲ್ಲ ಈ ಕೆಲ್ಸ ನಾನು ಆಲ್ರೆಡಿ ಒಬ್ರಿಗೆ ಮಾಡ್ಕೊಟ್ಬಿಟ್ಟಿದೀನಿ, ಒಬ್ರು ಒಂದೇ ಸಲ ವಿಶ್ ಮಾಡಕ್ಕಾಗೋದು, ಸೊ ಬೇರೆ ಯಾರು ಹುಡ್ಕು ಅಂತ ಹೇಳ್ತಾನೆ. ಇವಾಗ ಅವನು ಅಯೋನ್ ಹತ್ರ ಹೋಗ್ತಾನೆ. ಆಗ ಅಯೋನು ಇವನ್ನೆಲ್ಲ ಸೀರಿಯಸ್ ಆಗಿ ತಗೊಳಲ್ಲ. ಆಗ ಅವನು ಸರಿ ಟೆಸ್ಟ್ ಮಾಡ್ತೀನಿ ಅಂತ ಕಡ್ಡಿನ ಮುರ್ದಾಕ್ಬಿಟ್ಟು ನಂಗೆ $1 ಬೇಕು ಅಂತಾನೆ. ಇಲ್ಲಿ ಆಗ ಅದೇ ಟೈಮ್ಗೆ ಸುಮಾರು $1 ನೋಟ್ ಎಲ್ಲ ಕೆಳಗಡೆ ಬೀಳುತ್ತೆ. ಇವಾಗ ಬೇರ್ಗೆ ಈ ಅಪೋಸಿಟ್ ವಿಸ್ನ ನಿಕ್ಕಿಯಿಂದಾನೆ ಮಾಡ್ಸೋಣ ಅಂತ ಆ ಬಾಕ್ಸ್ನ ತಗೊಂಡು ನಿಕ್ಕಿ ಹತ್ರ ಹೋಗ್ತಾನೆ. ಆದ್ರೆ ಮನೇಲಿ ನಿಕ್ಕಿ ಸರಾಲ ಸತ್ತಿರೋಂಥ ಬಾಡಿಯನ್ನ ಮನೆ ಒಡೆ ತಗೊಂಡ್ಬಂದು ಬೇರ್ ಬಂದಾಗ ನನಗೆ ಮೋಸ ಮಾಡ್ದೆ ಅಲ್ವಾ ನೀನು ಅಂತ ಅವಳ ತಲೆನ ಅವಳೆ ಕೆಚ್ಕೋತಾ ಇರ್ತಾಳೆ. ಅವಾಗ ಅವನಿಗೆ ಭಯ ಆಗುತ್ತೆ. ನಿಕ್ಕಿ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡಿ ಐ ಲವ್ ಯು ಅಂದು ಅವಳನ್ನ ಶಾಂತಿ ಮಾಡ್ತಾನೆ. ಆಗ ಅದೇ ಟೈಮ್ಗೆ ಅಯೋನ್ ಬರ್ತಾನೆ. ಆಗ ನಿಕ್ಕಿ ಅಯೋನ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾಳೆ. ಇದರಿಂದ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಅವನು ಈ ಪ್ರಾಬ್ಲಮ್ಗೆ ಬೇರೆ ಸೊಲ್ಯೂಷನ್ ಇಲ್ಲ, ನಾನು ಸಾಯಲೇಬೇಕು ಅಂತ ಅವ್ನ ರ್ಯಾಕಲ್ಲಿರುವಂಥ ಮೆಡಿಸಿನ್ನ ತಗೊಂಡು ಸತ್ತೋಗ್ತಾನೆ. ಅದಾದಮೇಲೆ ನಿಕ್ಕಿ ನಾರ್ಮಲ್ ಆಗ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇದಾಗಿತ್ತು ಮೂವಿ ಕತೆ. ಇನ್ನೂ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.